ಕನ್ಸರ್ನ್ ಏನಂದರೆ, ನೀವೇ ಬಿತ್ತಿದ ಬೀಜ ನಿಮಗೆ ನೆರಳು ಕೊಡಬೇಕು. ನನಗಲ್ಲ, ನಾನು ಹೇಳೋದು, ಅದಕ್ಕೆ ನೀರು ಹಾಕ್ಬೇಕಾಗಿರೋದು ಯಾರು? ಯಾರು ಗಿಡ ನೆಡ್ತಾರೋ ಅವರೇ ಹಾಕಬೇಕು. ಅದನ್ನು ಬೆಳೆಸ್ಬೇಕಾಗಿರೋದು ಯಾರು? ಅದು ಸುತ್ತಲೂ ಕಸ ಕಡ್ಡಿ ಎಲ್ಲ ಸೇರಿಕೊಂಡಾಗ ಅದನ್ನು ತೆಗಿಬೇಕಾಗಿರೋದು ಯಾರು? ನಾವೇ ಮಾಡಬೇಕು. ಅದನ್ನು ಉಪೇಂದ್ರ ಅವರು ಮಾಡಲಿಲ್ಲ. ಅದನ್ನೇನಂದ್ರು, ಬರ್ತಾ ಇರುವಂತಹ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡದೆ. ರಾಜಕೀಯದಲ್ಲಿ ಇದು ವರ್ಕೌಟ್ ಆಗ್ತಿಲ್ಲ. ರಾಜಕೀಯದಲ್ಲಿ ವರ್ಕೌಟ್ ಆಗಲ್ಲ, ಪ್ರಜಾಕೀಯದಲ್ಲಿ ಆಗಬೇಕು. ಆ ಹೆಸರು ಸುಮ್ಮನೆ ಚೇಂಜ್ ಮಾಡಿಲ್ಲ ನಾನು. 100% ಫೀಲ್ ಮಾಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ ಇದು ಪ್ರಜಾಕೀಯ ಆಗಬೇಕು ಅಂತ ಮಾಡಿರೋದು. ನೀವು ಹೇಳ್ತಿರೋದು ಒಂದು ಸಿನಿಮಾ ಮಾಡ್ದಂಗೆ. ನನ್ನ ಸಿನಿಮಾ ನಾನೇ ಪಬ್ಲಿಸಿಟಿ ಮಾಡಬೇಕು, ನನ್ನ ಸಿನಿಮಾ ನಾನೇ ಸ್ಕ್ರಿಪ್ಟ್ ಮಾಡಬೇಕು, ನಾನೇ ಡೈರೆಕ್ಟ್ ಮಾಡಬೇಕು, ನಾನೇ ಪಬ್ಲಿಸಿಟಿ ಮಾಡಬೇಕು, ಅದ್ರ ಫಲ ನಾನೇ ತಿನ್ನಬೇಕು. ಅದು ಸಿನಿಮಾ. ಇಲ್ಲಿ ಏನಾಗ್ಬಿಟ್ಟಿದೆ ನೋಡಿ, ಹೆಂಗೆ ರಾಜಕೀಯನ ಬಿಸ್ನೆಸ್ ಆಗಿಬಿಟ್ಟಿದೆ ಅಂದರೆ, ಎಲ್ಲರೂ ರಾಜಕೀಯನ ಬಿಸ್ನೆಸ್ ಥರ ನೋಡ್ತಿದ್ದಾರೆ. ನನಗೆ ಹೇಳಿದ್ದಾರೆ, ಸರ್ ಇವತ್ತು ಆ ಪಾರ್ಟಿಲಿ ನಿಂತಿದ್ರೆ ನೀವು MP ಸರ್ ಹೆಂಗಿರ್ತಿದ್ರಿ ನೀವು ಅಂತ. ಅಂದರೆ ಎಲ್ಲರೂ ಇಲ್ಲಿ ವ್ಯವಸ್ಥೆಗೆ ಅನುಗುಣವಾಗೇ ಮಾತಾಡೋದು. ಅದನ್ನು ಬೇರೆ ಮಾತಾಡಿದ್ರೆ, ಸತ್ಯ ಮಾತಾಡಿದ್ರೆ ವ್ಯವಸ್ಥೆ ಅಲ್ಲ ಅಂತ ಆಗ್ಬಿಟ್ಟಿದೆ. ಇವಾಗ ಬೇರೆ ಕಡೆ ಪ್ರೂವ್ ಆದರೆ ಮಾತಾಡ್ತೀವಿ ನಾವು. ಇವಾಗ ನೋಡ್ರಿ ಮಾಡಿದಾರಲ್ಲಿ ದುಡ್ಡೇ ಇಲ್ಲದೆ ಎಲೆಕ್ಷನ್ ಗೆದ್ದಿದ್ದಾರೆ. ನೀವು ಹೇಳ್ತಿದ್ರಲ್ಲ ಇಲ್ಲಿ ಯಾಕಾಗಿಲ್ಲ ಅಂದರೆ,